ಕುಕನೂರ ಯಲಬುರ್ಗಾ ರೈತರಿಗೆ ಬಜೆಟ್ನಲ್ಲಿ ಸಿಂಹಪಾಲು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ರೈತಪರ ಕಾಳಜಿಗೆ ಸಾಕ್ಷಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ಬಜೆಟ್ನಲ್ಲಿ ಕುಕನೂರ ಯಲಬುರ್ಗಾ ತಾಲೂಕು ರೈತರಿಗೆ ಸಿಂಹಪಾಲು ಬಂದಿದ್ದು, ನಮ್ಮ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತಪರ ಕಾಳಜಿ ಎಂಬುದಕ್ಕೆ ಸಾಕ್ಷಿಯಾಗಿದೆ ಅಂತ ಕೊಪ್ಪಳ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರು ಆದ ಯಂಕಣ್ಣ ಯರಾಶಿ ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿ ಮಾತನಾಡಿ, ಕುಕನೂರ ಹಾಗೂ ಯಲಬುರ್ಗಾ ತಾಲೂಕಿನ 23 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಗೆ 125 ಕೋಟಿ, ಕುಕನೂರ ಪಟ್ಟಣದಲ್ಲಿ ಕ್ರೀಡಾಂಗಣ ನಿರ್ಮಾಣ, ಅವಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು 25 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕೆರೆಗಳ ಅಭಿವೃದ್ಧಿ, ಬೇವೂರು ಗ್ರಾಮದಲ್ಲಿ 18 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜು ಮಂಜೂರಾತಿ, ಕುಕನೂರ ತಾಲೂಕಿನ ಎಕಸ್ ಆಟಿಕೆ ಕಾರ್ಖಾನೆ ಹತ್ತಿರ 30 ಕೋಟಿ ವೆಚ್ಚದಲ್ಲಿ ಜಿಟಿಟಿಸಿ ಪ್ರಾರಂಭ, ಹೀಗೆ 100 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನೇಕ ಅಭಿವೃದ್ಧಿಪರ ಯೋಜನೆಗಳು, ರೈತಪರ ಕಾರ್ಯಕ್ರಮಗಳನ್ನು ಬಜೆಟ್ನಲ್ಲಿ ಸೇರಿಸುವ ಮೂಲಕ ನಮ್ಮ ಶಾಸಕರು ಆದ ಬಸವರಾಜ ರಾಯರೆಡ್ಡಿ ಅವರ ಶ್ರಮ ಸಾಕಷ್ಟಿದೆ ಎಂದಿದ್ದಾರೆ. ಕುಕನೂರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಗೌಡ ಚೆಂಡೂರು, ಹಿರಿಯ ಮುಖಂಡ ಸತ್ಯನಾರಾಯಣಪ್ಪ ಹರಪನಹಳ್ಳಿ, ಸಿದ್ದಯ್ಯ ಕಳ್ಳಿಮಠ, ಸಂಗಮೇಶ್ ಗುತ್ತಿ, ಮಂಜುನಾಥ್ ಕಡಿಮನಿ, ಸುಭಾಷ್ ಮಾಧಿನೂರ, ಬಸವರಾಜ ಮಾಸೂರು, ರೆಹಮಾನ್ ಸಾಬ್ ಮಕ್ಕಪ್ಪನವರ, ಬಸವರಾಜ ಮುತ್ತಾಳ, ಶ್ರೀಧರ್ ದೇಸಾಯಿ, ಶಿವಕುಮಾರ್ ಆದಾಪುರ, ಕಾರ್ತಿಕ ಜಾಧವ್, ಸಂತೋಷ್ ಮೆಣಸಿನಕಾಯಿ, ಹೊನ್ನಪ್ಪ ಮರಡಿ ಸೇರಿ ಮತ್ತಿತರರು ಹಾಜರಿದ್ದರು. ಪಂಚಯ್ಯ ಹಿರೇಮಠ್, ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್. ಆ ಯೋಜನೆಯಲ್ಲಿ 5-6 ಎಷ್ಟು ಸಫಲತೆ ಆಯಿತು. ನಾವು ಸೈಕಲ್ ಪತ್ರಿಕೆಯಲ್ಲಿ ತುಂಗಭದ್ರಾ ಯೋಜನೆಯ ವಿಫಲತೆ ಬಗ್ಗೆ ಬಹಳಷ್ಟು ಪ್ರಸ್ತಾವನೆ ಕಾಣಿಸಿತ್ತು. ಯಾಕಂದ್ರೆ ಚಿಕ್ಕನಕೊಪ್ಪ, ಕೆರೆನಾಡು, ಆಮೇಲೆ ಮಾಳೆಕೊಪ್ಪ, ಸೋಂಪುರ ಸರಿಯಾದ ರೀತಿ ನೀರು ಸರಬರಾಜಾಗುತ್ತಿಲ್ಲ. ಆಮೇಲೆ ಇಲ್ಲಿ ರಾಜೂರು ಗ್ರಾಮಕ್ಕೂ ಸಹಿತ ಹೋಗುತ್ತಿಲ್ಲ. ಇದರ ಕಾರಣ ಏನಂದ್ರೆ, ಇದರಲ್ಲಿ 15 ಹಳ್ಳಿ ಕೊಪ್ಪಳ ತಾಲೂಕಿಗೆ ಹೋಗುದು ನೀರು, ಅಲ್ಲಿ 12ನೇ ಭಾಗ ಅವರೇ ಅಲ್ಲಿ ಉಪಯೋಗಿಸೋದ್ರಿಂದ ಉಳಿದ ನೀರಿನಲ್ಲಿ ನಮ್ಮ ಸಮಗ್ರವಾಗಿ ಯಾವ ಊರಿಗೂ ನೀರು ಸರಿಯಾಗಿ ಬರ್ತಿದ್ದಿಲ್ಲ. ಆಮೇಲೆ ಇದನ್ನು ಮನಗಂಡು ಆಲ್ಮಟ್ಟಿಯಿಂದ ನಮ್ಮ ಇಡೀ ತಾಲೂಕಿನ ಎಲ್ಲ ಸಮಗ್ರ ಗ್ರಾಮಗಳಿಗೆ ಕುಡಿಯ ನೀರು ಬೇಕಂತ ಹೇಳಿ ಈಗ ಕಳೆದ 4-5 ವರ್ಷದಲ್ಲಿ ಆ ಯೋಜನೆ ಮಾಡಿದ್ರು. ಮತ್ತೆ ಈ ಹಳ್ಳಿ ಆ ಯೋಜನೆಗೆ ಟೇಲೆಂಡ್ ಇದು ಕಟ್ಟೆ ಕಡೆಯ ಹಳ್ಳಿ ಆಯ್ತು. ಆಮೇಲೆ ಅವತ್ತು ತುಂಗಭದ್ರದಲ್ಲಿ 50 ಲೀಟರ್ ಈ ತುಂಗಭದ್ರದ ಪತ್ತು ಅಂತ ಹೇಳಿ ಲೆಕ್ಕ ಹಿಡಿದು ನಮ್ಗೆ ಈ ಕಡೆ ಕಮ್ಮಿ ನೀರು ಕೊಟ್ಟು ಆಲ್ಮಟ್ಟಿಯಿಂದ ಕೊಡೋದು. ಅದಕ್ಕೆ ಈ ಹಳ್ಳಿಗೆ ನೀರಿನ ಪ್ರತಿಯೊಬ್ಬ ವ್ಯಕ್ತಿಗೂ 80 ಲೀಟರ್ ಕೊಡುವಂತ ಉದ್ದೇಶ ಸಫಲತೆ ಆಗಲಿಲ್ಲ. ಅದಕ್ಕೆ ಈ ಮೊನ್ನೆ ಸಿಎಂ ಅವರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಇದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟು ಪದೇ ಒಂದೇ ಊರಿಗೆ 2-3 ಯೋಜನೆ ಅಂದ್ರೆ ಸರಿಯಾಗಲ್ಲ ಅಂತ ಚೀಫ್ ಮಿನಿಸ್ಟರ್ ಹೇಳಿದ್ರು ಸಹಿತ ಇವರು ಒಂದು ವರದಿ ತಗೊಂಡೋಗಿ ಅದನ್ನೆಲ್ಲ ಚೀಫ್ ಮಿನಿಸ್ಟರ್ಗೆ ಮನವರಿಕೆ ಮಾಡಿ ಇವತ್ತು 125 ಕೋಟಿ ರೂಪಾಯಿ ನಮಗೆ 4 ಕೋಟಿ ರೂಪಾಯಿ ನಮ್ಮ ಈ ಯೋಜನೆಗೆ ಮನೆಯ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ.